ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಕಿತಾ. ನಾನು BA 4th ಸೆಮ್ಮಲ್ಲಿ ಓದ್ತಾ ಇದ್ದೀನಿ. ನನಗೆ ಏನಂದರೆ ಕನ್ನಡ ವಿಷಯದಲ್ಲಿ ಒಂದು ಚಟುವಟಿಕೆ ನೀಡಿದ್ದಾರೆ. ಏನಂದರೆ ಕನ್ನಡ ತರಗತಿಗಳ ಬಗ್ಗೆ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ತಿಳ್ಕೊಂಬರೋಕ್ಕೆ ಹೇಳಿದ್ದಾರೆ. ನಾವು ಮೊದಲನೇದಾಗಿ BA 4th ಸೆಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ತಿಳ್ಕೊಳ್ಳೋಣ. ನಮಸ್ತೆ, ನಿಮ್ಮ ಹೆಸರು ಮತ್ತು ನಿಮ್ಮ ಸಂಕ್ಷಿಪ್ತ ಮಾಹಿತಿ. ನನ್ನ ಹೆಸರು ಪ್ರಿಯಾಂಕಾ ಕುಂಬಾರ್. ನಾನು 4th ಸೆಮ್ಮಲ್ಲಿ ಓದ್ತಿರೋದು. ಒಂದು ಆಫ್ನಲ್ಲಿ ಇಂಗ್ಲೀಷ್ ಮೇನ್ ಸಬ್ಜೆಕ್ಟು, ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಮೇನ್ ಸಬ್ಜೆಕ್ಟು. ಈ ಕನ್ನಡ ವಿಭಾಗದ ಬಗ್ಗೆ ಹೇಳೋದಾದರೆ, ನಮ್ಮ ಒಂದು ಸಂಸ್ಕೃತಿನ ಎತ್ತಿ ಹಿಡಿಯುವಂಥದ್ದು ಭಾಷೆ ಕನ್ನಡ. ನಮ್ಮ ಮಾತೃಭಾಷೆ ಕನ್ನಡ. ನಮ್ಮ ಮಾತೃಭಾಷೆನ ನಾವು ತುಂಬ ಇಷ್ಟಪಡ್ತೀವಿ. ಇಲ್ಲಿ ಕನ್ನಡ ತರಗತಿ ಬಗ್ಗೆ ಹೇಳೋದಾದರೆ, ಕ್ಲಾಸ್ಗಳು ತುಂಬ ಚೆನ್ನಾಗಿ ನಡೆಯುತ್ತವೆ. ಹಾಗೆ ನಿಮಗೆ ಕನ್ನಡ ವಿಷಯದಲ್ಲಿ ಯಾವ ಭಾಗ ಇಷ್ಟ ಆಗುತ್ತೆ ಅಂದರೆ ಯಾವ ಸಾಹಿತ್ಯ ಪ್ರಕಾರ, ಅಂದರೆ ಗದ್ಯ ಭಾಗನ, ಕಾವ್ಯ ಭಾಗನ ಅಥವಾ ಜನಪದ ಸಾಹಿತ್ಯ? ನನಗೆ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯ ಭಾಗ ಅಂದರೆ ಅದರಲ್ಲೂ ಹೊಸಗನ್ನಡ ಅಂದರೆ ಒಂದು ಅರ್ಥ ಆಗುತ್ತಲ್ಲ ಬೇಗ, ಹಂಗಾಗಿ ಅದು ಸ್ವಲ್ಪ ಇಷ್ಟ ಆಗುತ್ತೆ. ಹಳೆಗನ್ನಡ ಓದೋದು ಕಷ್ಟ ಆಗುತ್ತಲ್ಲ ಸ್ವಲ್ಪ, ಅದು ಇಷ್ಟನೇ, ಬಟ್ ಓದೋದು ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಕಷ್ಟಕರ ಆಗುತ್ತೆ, ಓದೋದು ಸ್ವಲ್ಪ ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ಈಗ ಕನ್ನಡ ವಿಷಯದಲ್ಲಿ ನಿಮಗೆ ಪದ್ಯ ಭಾಗದಲ್ಲಿ, ಕಾವ್ಯ ಭಾಗದಲ್ಲಿ, ಅದರಲ್ಲೂ ಹೊಸಗನ್ನಡ ಕವಿತೆಗಳಂದರೆ ಇಷ್ಟ ಅಂತ ಹೇಳಿದರೆ, ನಿಮಗೆ ಈಗ 1st ಸೆಮ್ಮಿಂದ 4th ಸೆಮ್ವರೆಗೂ ಅದರೊಳಗೆ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಯಾವುದಾದ್ರೂ ಕಾವ್ಯ ಇದ್ದರೆ ಹೇಳ್ತೀರಾ? ಆದರೆ ಹೊಸಗನ್ನಡ ಕವಿತೆ ಆದರೂ ಸರಿ, ಯಾವ್ದಾದ್ರು ಹೇಳೋದಂದರೆ ಅದ್ರ ಬಗ್ಗೆ ಹಂಚ್ಕೊಳ್ಳೋದು. ಇವಾಗ 4ನೇ ಸೆಮ್ನಲ್ಲಿ ಅಳುವ ಕಂದನ ತುಟಿ ಅಂತ ಒಂದು ಪದ್ಯ ಬಂದೈತಿ. ಅದು ಸಣ್ಣ ಮಗು ಬಗ್ಗೆ ಐತಲ್ಲ, ಅದನ್ನು ಮಗು ಯಾವ ಥರ ಇರುತ್ತೆ, ಯಾವ ಥರ ಬೆಳವಣಿಗೆ ಆಗುತ್ತೆ, ಅದನ್ನು ವರ್ಣಿಸಿ ಒಂದು ಹೆಣ್ಣು ಮಗು ಮತ್ತು ಆ ಸಂಬಂಧ ಹೇಗಿರುತ್ತೆ, ತಾಯಿ ಮಗುವಿನ ಸಂಬಂಧ, ಮಗುವನ್ನು ಯಾವ ರೀತಿ ನೋಡ್ಕೊತಾಳೆ ಅನ್ನೋದು ಆ ಒಂದು ಪದ್ಯದಲ್ಲಿ ಒಳಗೊಂಡಿದೆ. ಆ ಒಂದು ಪದ್ಯ ನನಗೆ ಇಷ್ಟ ಆಯಿತು. ಅಲ್ಲಿ ಮಕ್ಕಳನ್ನು ಬೆಳೆಸೋದಾಗಿರ್ಬೋದು, ಅದರ ಒಂದು ನಗು ನಮಗೆ ಆ ಜೀವನದಲ್ಲಿ ಯಾವ ಥರ ಖುಷಿ ನೀಡುತ್ತೆ ಅನ್ನೋದು ಆ ಪದ್ಯದಿಂದ ಗೊತ್ತಾಗುತ್ತೆ. ಸೊ ಆ ಪದ್ಯ ನನಗೆ ಈ ಒಂದು ಸೆಮ್ಮಲ್ಲಿ ಇಷ್ಟವಾದಂಥ ಪದ್ಯ, ಹೊಸಗನ್ನಡದ ಒಂದು ಜನಪದ ಸಾಹಿತ್ಯಕ್ಕೆ ಸೇರಿದ್ದು. ಈಗ ನಿಮಗೆ ಕನ್ನಡ ವಿಷಯದಲ್ಲಿ ಶಿಕ್ಷಕರು ತರಗತಿಯಲ್ಲಿ ಪಾಠ ಮಾಡಿರೋದು ಅಷ್ಟೇ ಓಕೆನಾ, ಅಥವಾ ನೀವು ಮತ್ತೆ ಮನೆಯಲ್ಲಿ ಹೋಗಿ ಓದೋದು, ಬೇರೆ ಹವ್ಯಾಸಗಳು, ಅಂದರೆ ತರಗತಿಯ ಶಿಕ್ಷಕರ ಪಾಠ ಪ್ರವಚನ ನಿಮಗೆ ಯಾವ ರೀತಿ, ಅದ್ರ ಬಗ್ಗೆ ಏನು ಅನಿಸಿಕೆ ನಿಮ್ಮದು? ಕ್ಲಾಸಲ್ಲಿ ಸರ್ ಹೇಳಿದ್ದು ಅರ್ಥ ಆಗುತ್ತೆ, ಬಟ್ ಆದರೂ ಮನೆಗೆ ಹೋಗಿ ಮತ್ತೊಂದು ಸತಿ ಓದಿದಾಗ ಅದು ಪೂರ್ತಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಕ್ಲಾಸಲ್ಲಿ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರಲ್ಲ, ಏನೋ ಹೇಳಿದ್ರಲ್ಲ, ಅಲ್ಲಿ ಹೋಗಿ ನೆನಪು ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಮಗೆ ಈಗಿರ್ಬೋದು ಅಂತ. ಅದಾದಮೇಲೆ ನಿಮಗೆ ತರಗತಿಯಲ್ಲಿ ಶಿಕ್ಷಕರು ಹೇಳಿರ್ತಕ್ಕಂಥದ್ದು ಎಲ್ಲ ಅರ್ಥ ಆಗುತ್ತಾ? ಎಲ್ಲ ಅರ್ಥ ಆಗಲ್ಲ, ಕೆಲವೊಂದು ಅರ್ಥ ಆಗುತ್ತೆ. ನಿಮಗೆ ಇದು ಪಠ್ಯೇತರ, ಬೇರೆ ಪಠ್ಯೇತರ ಬಿಟ್ಟು, ಪಠ್ಯವನ್ನು ಬಿಟ್ಟು ಹೊರಗಡೆ ಕವನಗಳನ್ನು ಓದೋದು ಅಥವಾ ಬರೆಯೋ ಹವ್ಯಾಸ ಏನಾದರೂ? ಅವಾಗವಾಗ ಬರಿತೀನಿ, ಅಂದರೆ ಸುಮ್ಮನೆ ನೇಚರ್ ಮೇಲೆ ಯಾವಾಗಲಾದರೂ ಸಿಂಪಲ್ಲಾಗಿ ಬರಿತೀನಿ. ಮತ್ತು ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಏನಾದರೂ ಹಂಚ್ಕೊಳ್ಳೋದಂದರೆ ಹೇಳ್ಬೋದು. ಕನ್ನಡ ಬಗ್ಗೆ ಮಾತಾಡೋದ್ರೆ, ಅದು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ನಮ್ಮ ಮಾತೃಭಾಷೆಯಾಗಿದ್ದು, ನಾವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕನ್ನಡನ ಸಂಪೂರ್ಣವಾಗಿ ಕನ್ನಡದಲ್ಲೇ ಮಾತಾಡೋಂಗಿಲ್ಲ, ಎಲ್ಲ ಭಾಷೆಗಳನ್ನು ಮಿಕ್ಸಪ್ ಆಗಿ ಮಾತಾಡ್ತಾರೆ. ಆದ್ದರಿಂದ ಕನ್ನಡ ಭಾಷೆ ಅಳಿವಿನ ಅಂಚಿಗೆ ತಲುಪುವಂಥ ಪರಿಸ್ಥಿತಿ ಇವಾಗ ಬಂದಿದೆ. ಅದು ನಾವು ಕೇವಲ ಕನ್ನಡ ರಾಜ್ಯೋತ್ಸವದ ದಿನ ಮಾತ್ರ ಕನ್ನಡದಲ್ಲಿ ಮಾತಾಡಬೇಕು, ನಾವು ಕನ್ನಡನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಭಾಷಣ ಮಾಡ್ತಾರೆ ಅಷ್ಟೇ. ಆದರೆ ಪ್ರತಿದಿನ ಸಂಪೂರ್ಣವಾಗಿ ಕನ್ನಡವನ್ನು ಮಾತಾಡೋದಿಲ್ಲ. ಅದನ್ನು ಉಳಿಸಿ ಬೆಳೆಸುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಇರಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಪ್ರಿಯಾಂಕ ಅವರ. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು ಮತ್ತು ನಿಮ್ಮ ಸಂಕ್ಷಿಪ್ತ ಮಾಹಿತಿ ನೀಡ್ತೀರಾ? ನನ್ನ ಹೆಸರು ಮಾಸವ ಮ್ಯಾಗಲ್ಮನೆ ಅಂತಂದೇಳಿ. ನಾನು ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳದ ಯಲಬುರ್ಗ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗದಲ್ಲಿ BA 2nd ಇಯರನ್ನು ಓದುತ್ತಿದ್ದೇನೆ.
ನಿಮಗೆ ಕನ್ನಡ ವಿಷಯದ ತರಗತಿಗಳ ಅನುಭವಗಳನ್ನು ಹಂಚ್ಕೊಳ್ತೀರಾ? ಅಂದರೆ ಫಸ್ಟ್ ಸೆಮ್ಮಿಂದ ಫೋರ್ತ್ ಸೆಮ್ವರೆಗೂ ನಿಮಗೆ ಯಾವ ರೀತಿಯ ಅನುಭವಗಳಿದ್ದಾವೆ? ಕನ್ನಡ ಅಂದರೆ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ನಮಗೆ ಬಹಳ ಇಷ್ಟವಾದಂಥ ಕನ್ನಡ ನಮಗೆ ಮಾತೃಭಾಷೆ ಆಗಿದ್ದರಿಂದ ಅದು ಬಹಳ ಇಷ್ಟ ಅಂತಂದು ಹೇಳ್ಬೋದು. ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ರಿಂದ ಕನ್ನಡವನ್ನೇ ಬಹಳ ಅಭಿಮಾನದಿಂದ ನೋಡ್ತಿರ್ತೀವಿ. ಕನ್ನಡ ನಮ್ಗೆ ಸಣ್ಣವರಿಂದನೂ ಕಲ್ತಿದ್ರಿಂದ ಇಂಗ್ಲೀಷ್ನಷ್ಟೇನು ಡಿಫಿಕಲ್ಟ್ ಆಗೋದಿಲ್ಲ. ಕನ್ನಡ ಒಂದು ಸುಲಭವಾದ ನಮ್ಮ ಮಾತೃಭಾಷೆ ಅನ್ನೋ ಕಾರಣಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ, ಅದಕ್ಕೋಸ್ಕರ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ ನೀವು ಕನ್ನಡ ಭಾಷೆ ಬಗ್ಗೆ. ಓಕೆ, ನಿಮಗೆ ಈಗ ಕನ್ನಡ ಸಾಹಿತ್ಯ ಅಂತ ಬಂದಾಗ ನಿಮಗೆ ಯಾವ ರೀತಿಯ ಸಾಹಿತ್ಯ ಇಷ್ಟ ಆಗುತ್ತೆ? ಅಂದರೆ ನಿಮಗೆ ಇಲ್ಲಿವರೆಗೂ ಕಲ್ತಿದ್ದೀರಲ್ಲ, ಅದರಲ್ಲಿ ಯಾವ ಸಾಹಿತ್ಯ ಇಷ್ಟ ಆಗುತ್ತೆ? ಮತ್ತು ಅದರಲ್ಲಿ ನಿಮಗೆ ಇಷ್ಟ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಗದ್ಯನ ಅಥವಾ ಕತೆ, ಯಾವುದಾದ್ರೂ ಕಾದಂಬರಿ, ಕವನ ಇದ್ದರೆ ಹೇಳಿ. ಇಷ್ಟು ದಿನ ಕಲ್ತಿದ್ರಂದ್ರೂ ಹಳೆಗನ್ನಡ ಇಷ್ಟ ಆಗುತ್ತೆ. ಯಾಕಂದ್ರೆ ಅವರು ಹೇಳಿರ್ತಾರಲ್ಲ, ಸ್ವಲ್ಪ ಕ್ಲಾಸ್ನಲ್ಲಿ ಎಲ್ಲ ತರಗತಿಗಳನ್ನು ಮಾಡಿದಾಗ ಅರ್ಥ ಆಗುತ್ತೆ. ನಾವಾಗಲಿ ನಮ್ಮ ಇಚ್ಛೆಯಿಂದ ಓದೋದಕ್ಕೆ ಹೋದ್ರೆ ಅದು ಏನಂತಂದನೇ ತಿಳ್ಕೊಳಕ್ಕಾಗೋದಿಲ್ಲ. ಹಂಗಾಗಿ ಮುದ್ದನ ಮನೋರಮೆಯರು ಹೇಳಿದಂತೆ ನಮಗೂ ಕೂಡ ಅಷ್ಟು ಮನೋರಮೆಗೆ ಆಗ್ತಿರುತ್ತಲ್ಲ, ಅದೇ ರೀತಿಯೂ ನಮಗೂ ಆಗ್ತಿರುತ್ತೆ. ಹಂಗಾಗಿ ನಮ್ಮ ಕಾಲೇಜಿನಲ್ಲಿ ತರಗತಿಗಳನ್ನು ಮಾಡಿದ ನಂತರ ನಮ್ಗೆ ಅರ್ಥ ಆಗುತ್ತೆ. ಮತ್ತು ನಾವು ಫೋರ್ತ್ ಸೆಮ್ ಓದ್ತಿದ್ವಿ ಅಂದರೆ ಥರ್ಡ್ ಸೆಮ್ನಲ್ಲಿ ಬಂದಿರತಕ್ಕಂಥ ಮೀರುವ ಗಣ ಎಂಬ ಪಾಠದಲ್ಲಿ ನಿರೂಪಕರು ಇರ್ತಾರಲ್ಲ, ಅವರು ಎಲ್ಲವನ್ನು ಮೀರಿನೂ ಕೂಡ ಅಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಲಾಸ್ಟಿಗೆ ಅವ್ರ ಊರನ್ನು ಸೇರ್ತಿರ್ತಾರಲ್ಲ, ಅದೇ ಥರ ನಾವು ಎಲ್ಲವನ್ನು ಈಗ ವಿದ್ಯಾರ್ಥಿ ಆದ್ದರಿಂದ ಎಲ್ಲವನ್ನು ಮೀರಿಂದ ಕಷ್ಟಪಟ್ಟು ನಾವು ಪ್ರತಿಫಲ ಪಡ್ಕೋಬೋದು ಅಂತಂದು ಅದು ಕೂಡ ಒಂದು ಸಾಹಿತ್ಯ ಆಗಿರುತ್ತಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಎಂಬ ಮನೋಭಾವನೆಯಿಂದ ವಿಶ್ವವಿದ್ಯಾಲಯದಲ್ಲಿ ಪಠ್ಯಕ್ಕಿಟ್ಟಿರ್ತಾರೆ. ಮತ್ತು ಅದೇ ರೀತಿ 2ನೇ ಸೆಮ್ಮಿನಲ್ಲಿ ಓದಿರ್ತಕ್ಕಂಥ ಚಂದ್ರಗಿರಿ ತೀರದಲ್ಲಿ ಸಾರಾ ಅಬೂಬಕ್ಕರ್ ಅವರ ಕಾದಂಬರಿಯಾಗಿರುವಂತಹ ಅವರು ತಮ್ಮ ಅನುಭವಗಳನ್ನೇ ಅಲ್ಲಿ ಬರೆದಿರ್ತಾರೆ. ಅಲ್ಲಿ ಮುಸ್ಲಿಂ ಜಾತಿ ಅಂತಂದಲ್ಲ, ಅವರು ಬಹಳ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಯಾವುದೇ ರೀತಿಯಾದಂಥ ಸ್ವತಂತ್ರವನ್ನು ಹೊಂದಿರದೇ ಕಾರಣ ಅವರು ಅಲ್ಲಿ ಅನುಭವಿಸಿರುವಂಥ ಕಷ್ಟಗಳನ್ನು ನಮ್ಮ ಬಟ್ಟೆಗೆ ಇಟ್ಟಿರ್ತಾರಲ್ಲ, ನಾವು ಅವುಗಳನ್ನು ಅಳವಡಿಸ್ಕೊಡಿಸ್ತೀವಿ. ನಿಮಗೆ ಈಗ ಪಠ್ಯ ಬಿಟ್ಟು ಪಠ್ಯೇತರ ಯಾವುದಾದ್ರೂ ಚಟುವಟಿಕೆಗಳು, ಅಂದರೆ ಕವನಗಳನ್ನ ಬರೆಯೋದಾಗಿರ್ಬೋದು, ಗದ್ಯಗಳನ್ನು ಓದೋದಾಗಿರ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಕವಿ ನಿಮಗೆ ಫೇವ್ರೇಟ್ ಇದ್ದರೆ ಅದ್ರ ಬಗ್ಗೆ? ನಮಗೆ ನಾನು ಇಷ್ಟು ಓದಿದ್ದೀನಿ ಅಂದ್ರೂ ಇನ್ನೂ ಯಾವುದೇ ರೀತಿಯ ಕವನವನ್ನು ಬರೆದಿಲ್ಲ. ಆದ್ರೆ ಬರೆದಿರುವಂಥ ಕವನಗಳನ್ನು ಓದಿರ್ತೀವಲ್ಲ, ಸ್ವಲ್ಪ ಮನಸ್ಸಿಗೆ ಹಿತ ನೀಡ್ತಾವಂತಂದು ಹೇಳ್ಬೋದು. ಕವಿಗಳು ಸಹ ಕುವೆಂಪುರವರು ಅಲ್ಲಿ ಇರುವಂಥ ಕವಿಗಳು ಭಾಳ ಇಷ್ಟ ಆಗ್ತಾರೆ ಅಂತಂದು ಹೇಳ್ಬೋದು. ಅವರು ಅಲ್ಲಿ ಮಲೆನಾಡಿನಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಕುಳಿತುಕೊಂಡು ಅಲ್ಲಿರುವ ವಾತಾವರಣದ ಬಗ್ಗೆ ಅನೇಕ ರೀತಿಯಲ್ಲಿ ಬೇರೆಯವರಿಗೆ ಅವರು ಅರ್ಥ ಮಾಡಿಕೊಳ್ಳಿ ಎಂಬ ಮನೋಭಾವನೆಯಿಂದ ಬರೆದಿರ್ತಾರೆ. ಅಲ್ಲಿರುವಂಥ ವಾತಾವರಣ ಎಷ್ಟು ಹಿತ ನೀಡ್ತೈತೆ ಅಂತಂದು ಹೇಳ್ಬೋದು. ನಿಮ್ಮ ಕನ್ನಡ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕನ್ನಡ ಶಿಕ್ಷಕರಂತಂದು ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಚಟುವಟಿಕೆಗಳನ್ನು ನೀಡ್ತಾರೆ. ಮತ್ತು ನಮ್ಗೆ ಅರ್ಥವಾಗುವಂಥ ರೀತಿಯಲ್ಲಿ ಪಠ್ಯಕ್ರಮವನ್ನು ಹೇಳ್ತಾರೆ. ಅವರು ಎಷ್ಟು ತಿಳ್ಕೊಂಡಿರ್ತಾರೆ ಅಷ್ಟರ ಮೆಟ್ಟಿಗಂತೂ ನಮಗೆ ತಿಳಿಸ್ತಾರಂತಂದು ಹೇಳ್ಬೋದು. ಮತ್ತು ಅವರಿಗೆ ಅರ್ಥ ಆಗಿರುವಂಥ ರೀತಿಯಲ್ಲಿ ನಾವು ಹೆಂಗೆ ಅರ್ಥ ಮಾಡ್ಕೊತೀವಿ ಎಂಬ ಮನೋಭಾವನೆಯನ್ನು ತಿಳಿದುಕೊಂಡು ಅವರು ನಮಗೆಲ್ಲ ಪಾಠಗಳನ್ನು ಹೇಳ್ತಾರೆ. ಧನ್ಯವಾದಗಳು. ಧನ್ಯವಾದ. ನಮಸ್ತೆ, ನಿಮ್ಮ ಹೆಸರು ಮತ್ತು ನಿಮ್ಮ ಸಂಕ್ಷಿಪ್ತ ಮಾಹಿತಿ ತಿಳಿಸ್ಕೊಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತವ. ನಮ್ಮೂರು ಚಿಕ್ಕಮಗಳೂರು. ನಾನು ಕೊಪ್ಪಳ ಯೂನಿವರ್ಸಿಟಿ ಯಲಬುರ್ಗ PG ಕಾಲೇಜಲ್ಲಿ ಓದ್ತಿದ್ದೇನೆ. BA ಕೋರ್ಸ್ ಓದುತ್ತಿದ್ದೇನೆ ನಾನು. ನನಗೆ ಕನ್ನಡದ ಬಗ್ಗೆ ಹೇಳ್ಬೇಕಂದ್ರೆ, ಕನ್ನಡ ಅಂದರೆ ನನಗೆ ತುಂಬ ಭಾಳ ಇಷ್ಟವಾದ ವಿಷಯವಾಗಿದೆ. ನನಗೆ ಕನ್ನಡ ಪಾಠ ಓದಬೇಕಂದ್ರೆ ಭಾಳ ಇಷ್ಟ ಆಗುತ್ತೆ. ಕಥೆಗಳನ್ನು ಓದೋದು ನಮ್ಮ ಮನೆಯಲ್ಲಿ ನಾನು ಕಥೆಗಳು ಓದ್ತೀನಿ.
ನಮ್ಮೂರಲ್ಲಿ ಗ್ರಂಥಾಲಯ ಇದೆ. ಗ್ರಂಥಾಲಯದಿಂದ ಒಂದು ಬುಕ್ಕ ತರಿಸ್ಕೊಂಡು ಗಣೇಶನ ಮದುವೆ ಅಂತಂದು ಅದೊಂದು ಬುಕ್ ಐತಿ. ಅದರಲ್ಲಿ ಒಂದು ಕತೆ ಇದೆ, ಅದನ್ನು ಓದಿದ್ವಿ. ಅದನ್ನು ಓದಿದ ಮೇಲೆ ನನಗೆ ಭಾಳ ಇಷ್ಟ ಆಯ್ತು ಆ ಕತೆ ಕೇಳಿ. ಆ ಕಥೆಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಇದ್ದರೂ ಸಹ ಅವ್ರ ತಾಯಿ ಹೈಸ್ಕೂಲ್ ಲೆಕ್ಚರ್ ಇರ್ತಾರೆ. ಮತ್ತು ಅವರ ಮುಂದೆ ಅವ್ರ ಜೀವನ ಭಾಳ ಬಡತನದಿಂದ ಕೂಡುತ್ತೆ. ಹಂಗಾಗಿ ಅವ್ರ ಅವ್ಗ ಎಲ್ಲ ರೋಗಗಳು ಸೇರ್ಕೊಳ್ತವೆ. ಹಂಗಾಗಿ ಅವ್ರ ಮಗಳು ಅಷ್ಟೆಲ್ಲ ಕಷ್ಟ ಇದ್ರೂ ಬೇರೆಯವ್ರ ಮನೆ ಕೆಲಸ ಮಾಡಿ ಅದೆಲ್ಲ ಅವ್ರ ಮನೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡು ತಾನು ಕೂಡ ಕವಿತೆಗಳನ್ನು ಬರೆಯೋದು ಅಷ್ಟು ತನ್ನ ಶಿಕ್ಷಣ ಎಲ್ಲ ಪೂರ್ಣಗೊಳಿಸ್ಕೊಂಡು. ನಿಮಗೆ ಕನ್ನಡ ಪರೀಕ್ಷೆ ಬರೆಯೋದ್ರಲ್ಲಿ ನಿಮ್ಮ ಶಿಕ್ಷಕರು ಮಾಡಿರ್ತಕ್ಕಂಥ ತರಗತಿ ಪಾಠಗಳು ಎಷ್ಟು ಸಹಾಯಕವಾಗಿವೆ? ಭಾಳಷ್ಟು ಸಹಾಯಕವಾಗಿವು. ನನಗಂದ್ರೆ ಭಾಳ ಅರ್ಥವಾಗ ನಾನು ಸರ್ ಹೇಳಿದ್ದೆ ನಂಗೆ ಯಾವ ರೀತಿ ಅರ್ಥ ಆಗುತ್ತೆ ಅಂದರೆ ಅವರು ಹೇಳ್ತಾ ಇರ್ತಾರಲ್ಲ ಅವಾಗ ನಾನು ಸ್ವಲ್ಪ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅವಾಗ ಅರ್ಥ ಆಗುತ್ತೆ. ಮತ್ತು ಇವರು ಸರ್ ನನಗೆ ಈ 4th ಸೆಮ್ನಲ್ಲಿ ಕನ್ನಡ ವಿಷಯದೊಳಗೆ ಹೆಣ್ಣು ಮತ್ತು ಜಾಗತೀಕರಣ ಅಂತಂದು ಇದೆಯಲ್ಲ ಅದು ಭಾಳ ಇಷ್ಟ ಆಯಿತು. ಸರ್ ಹೇಳಿದ ರೀತಿಯಲ್ಲಿ ತಿಳ್ಕೊಂಡ್ರಂದ್ರೆ ಈಗಿನ ಜಗತ್ತಿನೊಳಗೆ ಹೆಣ್ಣನ್ನು ಒಂದು ವಸ್ತುವಾಗಿ ಕಾಣ್ತಾರೆ. ಮತ್ತು ಆಕಿನ ಸೌಂದರ್ಯ ಅಷ್ಟು ಆಕರ್ಷಣೀಯವಾಗಿ ನೋಡ್ತಾರೆ. ಆಕಿನ ವ್ಯಕ್ತಿತ್ವ ಏನೂ ಗೊತ್ತಿರಲ್ಲ ಜನರಿಗೆ. ಒಟ್ಟು ಮಾರ್ಕೆಟ್ ಒಳಗೆ ಆಕಿನ ವಸ್ತು ಆಗಿ ನೋಡ್ತಾರೆ. ಆಕಿನ ವ್ಯಕ್ತಿತ್ವ ಯಾರಿಗೂ ಗೊತ್ತಿರಲ್ಲ. ನಿಮಗೆ ಕನ್ನಡ ಸಾಹಿತ್ಯ ನಿಮ್ಮ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ? ನನ್ನ ಬದುಕಲ್ಲಿ ಕನ್ನಡ ಸಾಹಿತ್ಯ ಅನ್ನೋದು ಒಂದು ಅಧ್ಯಯನ ಆಗೈತೆ ಅಂತಂದು ಹೇಳ್ಬೋದು. ಈಗ ನಮ್ಗೆ ನಮ್ಮ ಬದುಕಲ್ಲಿ ಏನೇನು ನಡೀತಾ ಇರುತ್ತೆ ಅದೇ ರೀತಿನ ಈ ವಿಷಯದೊಳಗೂ ಇರುತ್ತೆ. ಕನ್ನಡದೊಳಗೆ ನಾವು ಯಾವ ಥರ ಇರಬೇಕು, ಯಾವ ಥರ ವರ್ತನೆ ಮಾಡಬೇಕು, ನಮ್ಮ ಜೀವನ ಹೆಂಗೆ ಸಾಗಿಸ್ಬೇಕು, ನಾವು ಯಾವ ರೀತಿ ಜನರ ಹತ್ರ ನಡ್ಕೋಬೇಕು, ಮತ್ತು ಸಮಾಜದೊಳಗೆ ಇದು ಈ ಥರ ಬಂತು. ಪಾಸ್ ಮಾಡಿದ್ದಿಲ್ಲ. ಕನ್ನಡದೊಳಗೆ ಇದು 3rd ಸೆಮಿಸ್ಟರ್ ಒಳಗೆ ಮೀರುವಗನ ಅಂತಂದಿತ್ತು. ಅದರೊಳಗೆ ಆ ಕಥಾನಾಯಕರು ಅವರೆಲ್ಲ ಏನೇನು ತೊಂದರೆ ಒಳಗೆ ಆಗಿದ್ರು ಮತ್ತು ಅವನ್ನೆಲ್ಲ ಮೀರಿ ಕೂಡ ಅವರು ತಮ್ಮೂರು ಸೇರ್ತಾರೆ. ಅದೇ ರೀತಿ ನಮ್ಮ ಬದುಕಲ್ಲಿ ನಾವು ಯಾವುದೇ ರೀತಿ ತೊಂದರೆಗಳು ಬಂದ್ರೂ ಸಹ ಅವನ್ನ ಮೀರಿ ಬದುಕೋ ಶಕ್ತಿ ತಗೋಬೇಕಂತಂದು ತಿಳ್ಕೊಂಡು. ಧನ್ಯವಾದಗಳು. ಇನ್ನು ಕೂಡಲೇ ನಮಸ್ತೆ, ನಿಮ್ಮ ಹೆಸರು ಮತ್ತು ನಿಮ್ಮ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಿ. ನನ್ನ ಹೆಸರು ಸುಧಾ. ನಾನು B.A 4th ಸೆಮ್ನಲ್ಲಿ ಓದುತ್ತಿದ್ದೇನೆ. ಇದು ಕನ್ನಡ ಬಗ್ಗೆ ಹೇಳ್ಬೇಕಂದ್ರೆ ಇದು ಎಲ್ಲ ಜೀವನದ ಬಗ್ಗೆ ಹೇಳ್ಕೊಡುತ್ತೆ. ಅದು ಕನ್ನಡ ಓದ್ಬೇಕಾದ್ರೆ ಎಲ್ಲ ಬರುತ್ತೆ. ಬದುಕು, ಹೆಣ್ಣು ಗಂಡು ಮಗಿ ಎಲ್ಲ ತಿಳಿಸ್ಕೊಡುತ್ತೆ. ಅದು ನಾವು ಹೇಗೆ ಬದುಕಬೇಕು, ಹೇಗೆ ಇರಬೇಕು, ಅದು ಪಠ್ಯಕ್ಕಷ್ಟ ನಾವು ಓದೋರು ಪಠ್ಯಕ್ಕಷ್ಟ ಸೀಮಿತ ಇದೆ. ಹೊರಗಡೆ ಎಲ್ರಿಗೂ ಗೊತ್ತಾಗಬೇಕು. ಅದಕ್ಕೆ ನಾವು ಓದೋರೆಲ್ಲ ಅವರಿಗೆಲ್ಲ ತಿಳಿಸ್ಬೇಕು. ಅಂದ್ರೆ ಕನ್ನಡ ಓದೋಕ್ಕೂ ಮಾತಾಡೋಕ್ಕೂ ಭಾಳನೇ ವ್ಯತ್ಯಾಸ ಇದೆ. ಅಂದರೆ ನುಡಿದಂತೆ ನಡಿ ಅನ್ನೋ ರೀತಿಯಲ್ಲಿ ನಾವೇನು ಪಠ್ಯದಲ್ಲಿ ಏನು ಓದಿರ್ತೀವಲ್ಲ ಅದನ್ನ ಜೀವನದಲ್ಲೂ ಅಳವಡಿಸ್ಕೋಬೇಕು ಮತ್ತು ಬೇರೆಯವ್ರ ಜೀವನದಲ್ಲೂ ಅಳವಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡಬೇಕು ಅಂತ ಹೇಳ್ತೀವಿ. ಬರೀ ಪಠ್ಯಕ್ಕಷ್ಟು ಸೀಮಿತ ಆಗೋದು, ನಮ್ಮ ಜೀವನಕ್ಕೂ ಸೀಮಿತ ಆಗೋದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ನಾವು ಕನ್ನಡ ಒಂದೊಂದು ಪಾಠನೂ ನಾವು ಜೀವನದಲ್ಲಿ ಎಷ್ಟು ಕಷ್ಟ ಬಂದು ಕೂಗಬಾರ್ದು, ಹೆಂಗೆ ಮುಂದೆ ನಡಿಬೇಕು ಅಂತ ಎಲ್ಲ ತಿಳಿಸ್ಕೊಡುತ್ತೆ. ನೀವು ಕನ್ನಡ ಪರೀಕ್ಷೆ ಬರೀಬೇಕಾದ್ರೆ ನಿಮಗೆ ಎದುರಾಗ್ತಕ್ಕಂಥ ಸವಾಲುಗಳಿವೆ. ಅಂದರೆ ಅಕ್ಷರಗಳು ಬೇಗ ಆಗದೆ ಇರೋದು, ಅಥವಾ ನಿಮಗೆ ಕನ್ನಡ ಬರೆಯೋದಕ್ಕೆ ಏನಾದರೂ ಕಷ್ಟ ಆಗ್ತಕ್ಕಂಥದ್ದು, ಈ ಥರದ್ದು ಏನಾದರೂ ಇದ್ದರೆ ಕಷ್ಟ. ಕನ್ನಡ ಬರೆಯೋದು ಕಷ್ಟ ಅಂತ ಏನೂ ಇಲ್ಲ. ಸಮಯ ಕೂಡ ಮ್ಯಾನೇಜ್ಮೆಂಟ್ ಆಗುತ್ತಾ ನಿಮಗೆ? ಅಂದರೆ ಸ್ವಲ್ಪ ಜಾಸ್ತಿ ಸಮಯ ಅಷ್ಟು ಮ್ಯಾನೇಜ್ಮೆಂಟ್ ಆಗಲ್ಲ. ಅದೇ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ
ಅಂದರೆ ಈಗ ಮಾತೃಭಾಷೆ ಅಂದರೆ ಮಾತೃಭಾಷೆ ಅಂದ ತಕ್ಷಣ ಅದ್ರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ ಇರುತ್ತಲ್ಲ, ದೀರ್ಘವಾಗಿ ಬರಿತಾ ಹೋಗ್ತೀವಿ, ಅದರಿಂದ ಸಮಯ ಆಗಲ್ಲ ಅಂತ. ಅಂದ್ರೆ ಅದು ಕರೆಕ್ಟಾಗಿ ಅದನ್ನು ಬರೆದ್ರೆ ಟೈಮ್ ಆಗ್ತಾ ನಮ್ಮ ಯೋಚನೆ ಪ್ರಕಾರ ಬರ್ಕೊಂತ ಹೋದ್ರೆ ಜಾಸ್ತಿ ಟೈಮ್ ಆಗುತ್ತೆ, ಜಾಸ್ತಿ ಸಮಯ ಆಗುತ್ತೆ. ಧನ್ಯವಾದಗಳು. ನಿಮ್ಮ ಹೆಸರು ಮತ್ತು ನೀವೇನು ಓದ್ತಾ ಇದ್ದೀರಿ? ನಾನು ಶೋಭಾ, ನಾನು ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ BA ಕೋರ್ಸಿನಲ್ಲಿ ಓದುತ್ತಿದ್ದೀನಿ. ನಿಮಗೆ ಕನ್ನಡ ವಿಷಯ ಅಂತ ಬಂದಾಗ ಈಗ ನಿಮಗೆ 4th ಸೆಮ್ಮಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಸಿಲೆಬಸ್ಸಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಯಾವುದಾದ್ರೂ ಪದ್ಯ ಅಥವಾ ವಿಷಯದ ಬಗ್ಗೆ ಮಾತಾಡ್ತೀರಾ? ನಾನು ಇಷ್ಟವಾದ ಪದ್ಯ ಅಂದ್ರೆ ಬದುಕು, ಬಂಡಾಯ, ಹೆಣ್ಣು ಮತ್ತು ಜಾತಿಕರಣ ಎಲ್ಲವೂ ಇಷ್ಟ. ಜೀವನದಲ್ಲಿ ಅವನ್ನ ಅಳವಡಿಸ್ಕೊಳ್ಬೇಕು, ಪಠ್ಯಕ್ಕಷ್ಟೇ ಸೀಮಿತವಾಗಬಾರ್ದು. ಅವನ್ನೆಲ್ಲ ವಿಷಯ ಅಂದರೆ ಎಕ್ಸಾಮ್ಗೆ ಅಷ್ಟೇ ನಾವು ಬರೆಯೋಕ್ಕಷ್ಟೇ ಮೀಸಲಿಡಬಾರ್ದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈಗ ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಪದ್ಯದ ಸಾರಾಂಶ ಆಗಿ ಬದುಕಂದ್ರೆ ನಾವು ಬರೀ ಹಂಗೆ ಬದುಕ್ತಿರ್ತೀವಿ. ಬದುಕಂದ್ರೆ ಯಾವ ರೀತಿ ಅಂತ ನಮ್ಗೆ ಗೊತ್ತಿಲ್ಲ, ಕಷ್ಟ ಏನು ಸುಖ ಏನು ಅನ್ನೋದು ಗೊತ್ತಿಲ್ಲ ನಮಗೆ. ಬಂಡಾಯ ಅಂದ್ರೆ ಅದು ಹೋರಾಟ, ಜೀವನದಲ್ಲಿ ನಾವು ಹೋರಾಟ ಮಾಡ್ತಿರ್ತೀವಿ ನಮ್ಗೆ. ಅಂದ್ರೆ ನಮ್ಮ ಗುರಿ ಒಂದು ಇಟ್ಕೊಂಡಿರ್ತೀವಲ್ಲ, ಆ ಗುರಿ ಮುಂದೆ ಹೋಗೋಕೆ ನಮ್ಗೆ ಯಾರು ತೊಂದರೆ ಕೊಡ್ತಿರ್ತಾರೆ, ತಂದೆ ತಾಯಿ, ಶಿಕ್ಷಕರಾಗಿರ್ಬೋದು, ಯಾರು ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ವಿರುದ್ಧ ನಾವು ಹೋರಾಡಿ ನಾವು ಮುಂದೆ ಗುರಿಯನ್ನು ಸಾಧಿಸಬೇಕು. ಹೆಣ್ಣು ಮತ್ತು ಜಾಗತೀಕರಣ ಅಂತ ಬಂದರೆ ಸಂಚೀವನಮ್ಮ ಗಂಡಿನ ಬಗ್ಗೆನೂ ಹೇಳಲ್ಲ, ಇತ್ತ ಹೆಣ್ಣಿನ ಬಗ್ಗೆನೂ ಹೇಳಲ್ಲ. ಸಂಚೀವನಮ್ಮ ಪೆಣ್ಣಲ್ಲವೇ ನಮ್ಮನ್ನು ಹಡೆದ ತಾಯಿ ಅಂತ ಆ ಕವಿತೆಯನ್ನು ಬರೆದಿದ್ದಾರೆ. ಅವರು ಹೆಣ್ಣು ನಮ್ಮ ಸಮಾಜದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ಯಾರ. ಅಂದರೆ ತಂದೆ ತಾಯಿ ಹೆಣ್ಣನ್ನು ಗಂಡನ ಮನೆಯವರ ಹುಡುಗಿ ಮದುವೆ ಮಾಡ್ತಿರ್ಬೇಕಾದ ಆ ಸಂದರ್ಭದಲ್ಲಿ ಬರೀ ಆಸ್ತಿ ಅಂತಸ್ತು ಅವರು ಅದನ್ನ ನೋಡಿ ಮದುವೆ ಮಾಡ್ಕೊಳ್ಬಾರ್ದು. ಅವ್ರ ಗುಣ, ಅವ್ರ ಬುದ್ಧಿವಂತಿಕೆ ನೋಡಿ ಮದುವೆ ಮಾಡಿಕೊಡ್ಬೇಕನ್ನೋದ್ರ ಬಗ್ಗೆ ಜಾಸ್ತಿ ಹೇಳ್ತಾರೆ. ಹೆಣ್ಣು ಕೂಡ ಗಂಡನ ಮನೆಯಲ್ಲಿ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬೇಕು, ಬದುಕಬೇಕು ಅನ್ನೋದು ಕೂಡ ಜಾಸ್ತಿ ಹೇಳ್ತಾರೆ. ಧನ್ಯವಾದಗಳು. ನಮಸ್ತೆ, ನಿಮ್ಮ ಹೆಸರು ಮತ್ತು ಸಂಕ್ಷಿಪ್ತ ಮಾಹಿತಿ ನೀಡ್ತೀರಾ? ನನ್ನ ಹೆಸರು ರೇಣುಕಾ ಅಂಬರೀಶ್. ನಾವು BA ಕೋರ್ಸಲ್ಲಿ ಓದಿದ್ದೀವಿ. ನೀವು ಐಚ್ಛಿಕ ಕನ್ನಡವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ನಮ್ಮ ತರಗತಿಯಲ್ಲಿ. ನಿಮಗೆ ಐಚ್ಛಿಕ ಕನ್ನಡವನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅನಿಸಿತ್ತು? ಅಂದರೆ ಮನೇಲಿ ಹೇಳಿಲ್ಲ ಅಥವಾ ನಿಮಗೆ ಇಷ್ಟ ಅಂತ ತಗೊಂಡ್ರೆ ಅಥವಾ ಮಾತೃಭಾಷೆ ಅಂತನಾ? ಇಲ್ಲ, ನಮಗಿಷ್ಟ. ಯಾಕಂದರೆ ನಾವು ಮುಂದೆ ಕನ್ನಡ ಟೀಚರ್ ಆಗ್ಬೇಕಂತ ಆಸೆ, ಹಂಗಾಗಿ ನಾವು ಐಚ್ಛಿಕ ಕನ್ನಡ. ನಿಮ್ಮ ಬದುಕಲ್ಲಿ ಕನ್ನಡ ತರಗತಿಗಳಲ್ಲಿ ಶಿಕ್ಷಕರ ಪಾತ್ರ ಏನು? ನಿಮ್ಮ ಶಿಕ್ಷಕರ ಬಗ್ಗೆ ಏನಾದರೂ ಹೇಳೋದಾದ್ರೆ ಹೇಳ್ತೀರಾ? ಶಿಕ್ಷಕರು ಚೆನ್ನಾಗಿ ಹೇಳ್ತಾರೆ, ಹಂಗೇನಿಲ್ಲ. ನಾವು ಯಾವ ಥರ ಓದಬೇಕು, ಯಾವ ಥರ ಇಲ್ಲ. ಮತ್ತು ಒಳ್ಳೊಪ್ಪಸ್ ನಾವು ಇವಾಗ ಕನ್ನಡ ಟೀಚರ್ ಆಗ್ಬೇಕಂದ್ರೆ ಒಳ್ಳೊಪ್ಪಸ್ ಹಂಗೆ ನೀವು ಏನೇನು ಓದಿದ್ರಿ, ಯಾವ್ಯಾವ ಥರ ಓದಿದ್ರಿ, ಏನೇನು ಬರೀಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೆ ಒಳ್ಳೊಪ್ಪಸ್ಸು ನೀವು ಈ ಥರ ಚೆನ್ನಾಗಿ ಓದ್ರಿ ಅಂತಂದು ಚೆನ್ನಾಗಿ. ನೀವು ಕನ್ನಡ ಪರೀಕ್ಷೆಯಲ್ಲಿ ಎದುರಿಸ್ತಕ್ಕಂಥ ಸವಾಲುಗಳು ಬಗ್ಗೆ ಏನು ಹೇಳ್ತೀರಾ? ಸವಾಲುಗಳ ಬಗ್ಗೆ ಅಂತ ಹೇಳೋದಾದ್ರೆ ಓದಬೇಕು, ಎಕ್ಸಾಮ್ ಇದ್ದಾಗ ಚೆನ್ನಾಗಿ ಓದಬೇಕು. ಒಳ್ಳೊಪ್ಪಸ್ ನಾವು ಓದಬೇಕಂತ ನಾವು ಓದಬಾರ್ದು, ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಆವಾಗ ಓದ್ತೀವಿ ಅಂತ ಹಿಡಿದು ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಓದೋದು, ಒಳ್ಳೊಪ್ಪಸ್ ನೈಟ್ ಟೈಮಲ್ಲಿ ಎಲ್ಲ ಓದೋದು ಹಂಗಿಲ್ಲ. ನಾವು ಒಂದೇ ತಾಸು ಓದಿದ್ರು ಅದು ಓದೋದು ಚೆನ್ನಾಗಿರ್ಬೇಕು. ಒಂದೇ ತಾಸು ಓದಿದ್ರೆ ಚೆನ್ನಾಗಿ ಓದಬೇಕು ಅಷ್ಟೇ. ನಿಮಗೆ ಯಾವ ಸಾಹಿತ್ಯದ ಪ್ರಕಾರ ಇಷ್ಟ? ನಿಮ್ಮ ಫೇವ್ರೇಟ್ ಯಾವುದು? ಕನ್ನಡನೇ ಅಲ್ಲ, ಅದರೊಳಗೆ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ ಈ ರೀತಿ ಬರುತ್ತಲ್ಲ, ಕಾವ್ಯ, ಗದ್ಯ ಭಾಗ. ಹಾಂ, ಆ ಥರ ನನಗೆ ಇವಾಗ ಬಂಡಾಯ ಸಾಹಿತ್ಯ ಅಂತ ಇಷ್ಟ. ಮತ್ತು ಕನ್ನಡದ ಬಗ್ಗೆ ಏನು ಏನಾದರೂ ಹೇಳ್ಬೋದು? ಕನ್ನಡದ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ನನಗೆ ಯಾವಾಗಲೂ ಕನ್ನಡ ಯಾವಾಗ ಓದಿದ್ರು, ನಾನು ಯಾವಾಗಾದರೂ ಫ್ರೀ ಇದ್ರೆ ನನ್ನ ಕನ್ನಡ ಅಂತ ಭಾಳ ಓದೋಕ್ಕೆ ಇಷ್ಟ. ಹಂಗಾಗಿ ಬುಕ್ಸನ್ನು ಓದ್ತೀನಿ, ಸಾಹಿತ್ಯಗಳು ಓದ್ತೀನಿ, ಯಾರಾದರೂ ಬರೆದ ಕೃತಿಗಳನ್ನು, ಒಳ್ಳೆ ಬುಕ್ಸು, ಏನೇನು ಬರ್ತಾರೆ, ಏನೇನಿಲ್ಲ, ಯಾಕೆ ಬರೋದು, ಅದರಿಂದ ಏನು ಮಾಹಿತಿ ನಮ್ಗೆ ನೀಡುತ್ತಾ, ನಾವು ಅವ್ರ ಬಗ್ಗೆ ಕವಿಗಳ ಬಗ್ಗೆ ಓದ್ತೀವಿ. ಧನ್ಯವಾದಗಳು. ಧನ್ಯವಾದ. ನಮಸ್ತೆ, ನಿಮ್ಮ ಹೆಸರು ಮತ್ತು ಸಂಕ್ಷಿಪ್ತ ಮಾಹಿತಿ.
ಪೋಸ್ಟ್ ಕಟ್ ಮಾಡಿ ನಮಸ್ಕಾರ, ನನ್ನ ಹೆಸರು ಅಶೋಕ್ ದ್ಯಾಮಣ್ಣ ಚುಕ್ರೆ ಅಂತೇಳಿ. ನಾನು 4th ಸೆಮಿಸ್ಟರ್ BA ಓದ್ತಾ ಇದ್ದೀನಿ. ನಮ್ಮ ಕಾಲೇಜು ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ. ನಿಮಗೆ ಕನ್ನಡ ಶಿಕ್ಷಕರ ಬಗ್ಗೆ ಅಭಿಪ್ರಾಯ ಏನು? ನಮಗೆ ಕನ್ನಡ ಶಿಕ್ಷಕರ ಬಗ್ಗೆ ಅಂತಂದರೆ ಅವ್ರು ತುಂಬ ಆತ್ಮೀಯವಾಗಿರ್ತಾರೆ, ಆಮೇಲೆ ಸಹೋದರತ್ವ ಭಾವನೆ ಹೊಂದಿರ್ತಾರೆ. ಆದ ತಕ್ಷಣ ನಮಗೆ ಹೆಚ್ಚಿನ ರೀತಿಯಾಗಿ ಮಾಹಿತಿಯನ್ನು ಅವರು ಕೂಡ ನಮಗೆಲ್ಲರಿಗೂ ಹೇಳ್ತಾರೆ. ಅದೇ ರೀತಿಯಾಗಿ ಮತ್ತು ಅವರು ಇವಾಗ ನಾವು ಈ ಒಂದು ಪಠ್ಯಕ್ರಮ ಇಟ್ಟಾರಂದರೆ ಪಠ್ಯಕ್ಕೆ ಇಷ್ಟ ಬೇರೆ ಕಡೆ ಎಲ್ಲ ಪಠ್ಯಕ್ಕೆ ಇಟ್ಟಿದ್ದಷ್ಟೇ ಮಾತಾಡ್ತಾರೆ. ನಮ್ಮ ಗುರುಗಳಲ್ಲಿ ನಾವು ಪುಣ್ಯ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಹೇಳ್ತಾರೆ ನಮಗೆ ಎಲ್ಲ ರೀತಿ ಹೆಚ್ಚಿನ ಮಾಹಿತಿ ಆಗಿದೆ. ಆಮೇಲೆ ನಾವು ಜೀವನದಲ್ಲಿ ಏನೇನು ಯಾವ್ಯಾವ ಥರ ಓದಬೇಕು, ಹೆಂಗೆ ಮುಂದಿನ ಜೀವನ ಯಾವ ಥರ ಇದೆ, ನೀವು ಅಡ್ವಾನ್ಸ್ ಆಗಿ ಮೊದಲಿಗೆ ಕಟ್ಕೊಳ್ಳಿ ಅಂತಂದೇಳಿ ಅವರು ನಮ್ಗೆ ಒಂದು ರೀತಿ ನಮ್ಮ ಸಹೋದರ ಭಾಳ ತುಂಬಿ ನಮ್ಮ ಅಣ್ಣನಂತೆಯೇ ಅವರು ಕೂಡ ನಮಗೆ ಎಲ್ಲ ರೀತಿಯಾಗಿ ತಾವು ನಮ್ಮ ಅನುಭವಗಳನ್ನು, ಜೀವನದ ಅನುಭವಗಳನ್ನು, ಶೈಲಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಪ್ರತಿದಿನ ಕೂಡ ತುಂಬ ಆತ್ಮೀಯವಾಗಿ ಇರ್ತಾರೆ ನಮ್ಮ ಜೊತೆ. ನಿಮಗೆ ಕನ್ನಡದಲ್ಲಿ ಹಳೆ ಕನ್ನಡ ಇಷ್ಟನಾ, ಹೊಸ ಕನ್ನಡ ಇಷ್ಟನಾ? ನಮಗೆ ನಾವು ಈಗಿನ ಹೊಸಗನ್ನಡನೇ ತುಂಬ ಇಷ್ಟ. ನಿಮಗೆ ಹಳೆ ಕನ್ನಡ ಏನು ಕಷ್ಟಕರ ಆಗುತ್ತಾ ಓದೋದಕ್ಕೆ? ಸ್ವಲ್ಪ ಕಷ್ಟ ಆಗಿದೆ, ಯಾಕಂದರೆ ನಾವು ಅದನ್ನ ಅಧ್ಯಯನ ಮಾಡಿಲ್ಲಲ್ಲ, ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇವು ಸರ್ ಹೇಳ್ತಾ ಇದ್ದಾರೆ, ಸ್ವಲ್ಪ ನಮಗೆ ಇವಾಗ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಅವರು ಆ ಹಳೆ ಕನ್ನಡದಲ್ಲಿ ಮತ್ತು ಅದಾದ ತಕ್ಷಣ ಈ ಹೊಸ ಕನ್ನಡದಲ್ಲಿ ಎರಡು ರೀತಿಯಾಗಿ ಅದು ಏನೈತಿ ಅಲ್ಲಿ ಹೇಳುತ್ತಾ ಅಂತ ಹೇಳ್ತಾರಲ್ಲ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡಿದ್ದಷ್ಟೇ ಸಾಕ, ಪರೀಕ್ಷೆಗಳಿಗೆ ನೀವು ಹೆಚ್ಚಿನ ಓದನ್ನು ಮಾಡಬೇಕಾ? ಹೆಚ್ಚಿನ ಓದನ್ನು ಮಾಡಬೇಕು, ಯಾಕಂದರೆ ಜೀವನದಲ್ಲಿ ಈ ತರಗತಿಗೆ ಸೀಮಿತ ಅಂದರೆ ಈ ತರಗತಿ ಕೂಡ ಜೀವನದಲ್ಲಿ ಯಾವ ರೀತಿ ನಡೆಸ್ಬೇಕಂತ ಇವು ಎಲ್ಲ ನಮ್ಮ ಪಠ್ಯಕ್ಕಿರ್ತಕ್ಕಂಥ ಎಲ್ಲ ಪದ್ಯಗಳು, ಪಾಠಗಳು, ಆಮೇಲೆ ಗದ್ಯಗಳು, ಆಮೇಲೆ ಇವೆಲ್ಲ ನಮ್ಮ ಜೀವನ ಅಳವಡಿಸ್ಬೇಕಂತ ಇಟ್ಟಿರ್ತಾರೆ. ಅದು ಕೂಡ ಇವು ಕೂಡ ನಮ್ಮ ಮುಂದೆ ನಮ್ಮ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವು ಕೂಡ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ, ಯೂಸ್ ಕೂಡ ಆಗ್ತದೆ. ನಿಮಗೆ 1ರಿಂದ 4ನೇ ಸೆಮ್ವರೆಗೂ ಯಾವುದಾದ್ರೂ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಯಾವುದಾದ್ರೂ ಕನ್ನಡದಲ್ಲಿ ಇರ್ತಕ್ಕಂಥ ಪಾಠ ಅಥವಾ ಪದ್ಯ? ಇವಾಗ ನೆಟ್ ಪ್ರೆಸೆಂಟ್ ನಾವು ಇವಾಗ 4ನೇ ಸೆಮ್ಮಲ್ಲಿ ಓದ್ತಾ ಇದ್ದೀವಲ್ಲ, ನನಗೆ ತುಂಬ ಇಷ್ಟವಾದಂತೆ ಪ್ರಯೋಗಶೀಲ ಪತ್ರಕರ್ತನ ದುರಂತ ಅಧ್ಯಾಯ ಅಂತೇಳಿ ಅವರು ಕಾಟ್ರಳ್ಳಿ ಅವರು ಬರ್ತಕ್ಕಂಥ ಒಂದು ಅಧ್ಯಾಯ ತುಂಬ ನನಗೆ ತುಂಬ ಇಷ್ಟ. ಯಾಕಂದರೆ ಆ ಪದ್ಯದಲ್ಲಿ ಮೊದಲ ಬಾರಿಗೆ ಒಬ್ಬ ಪತ್ರಕರ್ತ ತನ್ನ ಜೀವನವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಅದು ಅಂತ್ಯದೊಳಗೆ ಯಾವ ರೀತಿಯಾಗಿ ಸ್ಟ್ರಗಲ್ ಇರುತ್ತೆ, ಆಮೇಲೆ ಯಾವ ರೀತಿ ಅವ್ರು ಹೋರಾಡ್ತಾರೆ ಈ ಒಂದು ಜಗತ್ತಿನಲ್ಲಿ, ಆಮೇಲೆ ನಕಾರಾತ್ಮಕ ಯೋಚನೆಗಳು ಬರ್ತವೆ, ಆಮೇಲೆ ಸಕಾರಾತ್ಮಕ ಯೋಚನೆಗಳನ್ನು ಅವ್ರು ಯಾವ ರೀತಿ ಅದರಲ್ಲಿ ಬರೆದರು, ಆಮೇಲೆ ಅವರು ಜೀವನದಲ್ಲಿ ತುಂಬ ಸ್ಟ್ರಗಲ್ ಮಾಡಿದಾರಲ್ಲ, ಅದು ಕೂಡ ನಮ್ಗೆ ಇಷ್ಟ ಆಗುತ್ತೆ. ಆ ಆಟ ಆ ಛಲ ಮಾಡ್ಬೇಕಂತಂದು ಹೇಳಿದ್ರೆ ಅದು ನಮ್ಗೆ ತುಂಬ ಇಷ್ಟ ಆಗುತ್ತೆ. ಕನ್ನಡ ಸಾಹಿತ್ಯ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಅಂದರೆ ತುಂಬ ನಮಗೆ ಜಾಸ್ತಿ ಕೂಡ ಪರಿಣಾಮ, ಯಾಕಂದರೆ ನಾವು ಮಾತೃಭಾಷೆ ನಮ್ಮ ಕನ್ನಡ ಅಲ್ಲ, ಅದಕ್ಕೋಸ್ಕರ ಈ ಕನ್ನಡ ಭಾಷೆ ನಮ್ಗೆ ತುಂಬ ಇಷ್ಟ. ಆಮೇಲೆ ಇನ್ನು ಈ ಭಾಷೆ ಬಿಟ್ಟು ನಮ್ಗೆ ಬೇರೆ ಭಾಷೆ ಬರಲ್ಲ, ಅದಕ್ಕೋಸ್ಕರ ನಮ್ಗೆ ಕನ್ನಡ ಭಾಷೆ ತುಂಬ ಇಷ್ಟ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಮೊದಲೇ ಹೇಳಿದಾಗೆ ಅಂಕಿತಾ. ನಾನು ಕೂಡ BA 4th ಸೆಮ್ಮಲ್ಲಿ ಓದ್ತಾ ಇರೋದ್ರಿಂದ ನನಗೂ ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕು ಅನ್ನಿಸ್ತಾ ಇದೆ. ಅದರಲ್ಲೂ ಕನ್ನಡ ವಿಷಯ ಅಂತ ಬಂದಾಗ ನಮಗೆ ಬೇಸಿಕ್ ಕನ್ನಡ ಒಂದೇ ಇರೋದು, ಕನ್ನಡ ಲ್ಯಾಂಗ್ವೇಜ್. ಕನ್ನಡ ಭಾಷೆ ಅಂತ ಬಂದಾಗ ನಮಗೆ ಕಲಾಸೌರಭ ಭಾಗ 1, ಭಾಗ 2, ಈಗ ನಾವು ಕಲಿತಕ್ಕಂಥದ್ದು ಭಾಗ 3. ಬಟ್ 2ನೇ ಸೆಮಿಸ್ಟರಲ್ಲಿ ಏನಂದರೆ ಒಂದು ನಾಟಕ ಮತ್ತು ಒಂದು ಕಾದಂಬರಿಯನ್ನು ಪಠ್ಯಕ್ಕೆ ಇಟ್ಟಿದ್ರು. ನಮಗೆ ಕಲಾಸೌರಭ ಭಾಗ 1, ಈಗ ಕಲಾಸೌರಭ ಪಠ್ಯಪುಸ್ತಕಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ ಕಾವ್ಯ ಭಾಗದಲ್ಲಿ ಹಳೆ ಕನ್ನಡ, ಹೊಸ ಕನ್ನಡ, ಅದಾದಮೇಲೆ ಮತ್ತೆ ಗದ್ಯ ಭಾಗದಲ್ಲಿ ಹಳೆ ಕನ್ನಡ, ಹೊಸ ಕನ್ನಡ ಮತ್ತು ಜನಪದ ಸಾಹಿತ್ಯ, ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ಯಾವುದು ಕಲಾಸೌರಭ ಪಠ್ಯಪುಸ್ತಕ ಮಾಡಿದೆ. ಅದರಲ್ಲಿ ಸಂಕೀರ್ಣ ಸಾಹಿತ್ಯ, ಪರಿಸರ ಅಧ್ಯಯನದ ಬಗ್ಗೆ ಎಲ್ಲ ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ಬಂಡಾಯ, ದಲಿತ, ನಾವು
ಎಲ್ಲ ಬರಿತಾ ಇರ್ತೀನಿ ಕವಿತೆಗಳನ್ನು. ಅದೇ ರೀತಿ ಏನಂದರೆ ನಾನು ಕೆಲವೊಂದು ಪುಸ್ತಕಗಳನ್ನು, ಕನ್ನಡ ಪುಸ್ತಕಗಳನ್ನು, ಪಠ್ಯೇತರವಾಗಿ ಓದಿರೋ ಪುಸ್ತಕಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಂದೆ. ಮೊದಲನೇದಾಗಿ ನಾನು ಓದಿರ್ತಕ್ಕಂಥ ಪುಸ್ತಕ, ನಾನು ಸಂಪೂರ್ಣ ರಾಮಾಯಣ ಮಹಾಭಾರತ ಪುಸ್ತಕಗಳನ್ನು ಓದಿದ್ದೇನೆ. ಅದಾದಮೇಲೆ ಕುವೆಂಪು ಅವರ ಮನೆಗಳಲ್ಲಿ ಮದುಮಗಳು ಪುಸ್ತಕ ಕಾದಂಬರಿಯನ್ನು ಓದಿದ್ದೇನೆ. ಆಮೇಲೆ ಚಂದ್ರಗಿರಿಯ ತೀರದಲ್ಲಿ ಶೇಕ್ಸ್ಪಿಯರ್ ಮನೆಗೆ ಬಂದ, ಅದಾದಮೇಲೆ ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕ, ಅದಾದಮೇಲೆ ಎಸ್ ಎಲ್ ಭೈರಪ್ಪ ಅವರ ಯಾನ, ಅದಾದಮೇಲೆ ಪರಿಧಿ, ಸುಧಾಮೂರ್ತಿಯವರ ಪರಿಧಿ ಕೃತಿ ನನಗೆ ಭಾಳ ಇಷ್ಟ. ಯಾಕಂದರೆ ಅದರಲ್ಲಿ ಒಂದು ಹೆಣ್ಣಿನ ಜೀವನ ಎಲ್ಲವೂ ಹುಟ್ಟಿ ಯಾವ ರೀತಿ ಬೆಳೀತಾ ಹೋಗುತ್ತೆ, ಕೊನೆ ಅಂತ್ಯ ತಲುಪುವಾಗ ಯಾವ ರೀತಿ ಎಲ್ಲ ಆಗ್ಬೋದು ಒಂದು ಹೆಣ್ಣಿನ ಜೀವನದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸುಧಾಮೂರ್ತಿಯವರು ಪರಿಧಿ ಅಂತಕ್ಕಂಥ ಪುಸ್ತಕದಲ್ಲಿ. ಅದಾದಮೇಲೆ ಮಲೆಗಳಲ್ಲಿ ಮದುಮಗಳು ಅಲ್ಲಿ ಅಂದರೆ ಕುವೆಂಪು ಅವರು ಮಲೆನಾಡಿನ ಸೊಬಗನ್ನ ಜೊತೆಗೆ ಅಲ್ಲಿನ ಜನಜೀವನದ ವ್ಯವಸ್ಥೆ, ಸಾಮಾನ್ಯರ ಜನ ಜೀವನದ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಮಲೆನಾಡಿನಲ್ಲಿ ಅನ್ನೋದ್ರ ಬಗ್ಗೆ, ಗುಡ್ಡಗಾಡು ಪ್ರದೇಶಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನನಗೆ ಅದು ತುಂಬ ಇಷ್ಟ. ಅದರಲ್ಲಿ ಏನಂದರೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಮೊದಲನೇದಾಗಿ ಒಂದು ಸಾಲು ಬರುತ್ತೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಅದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಕ್ಕಂಥವ್ರು. ಯಾರೂ ಇಲ್ಲಿ ಯಾರನ್ನು ಕೀಳಾಗಿ ನೋಡಬಾರ್ದು, ಯಾರನ್ನು ಮೇಲ್ದರ್ಜೆಯಲ್ಲಿ ನೋಡಬಾರ್ದು. ನಮಗೆ ಸಾಹಿತ್ಯ ಅದನ್ನೇ ಕಲಿಸ್ಕೊಡುತ್ತೆ. ನನ್ನ ಬದುಕಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ಬಹಳಷ್ಟು ಪರಿಣಾಮ ಬೀರಿದೆ. ಸಾಹಿತ್ಯದಿಂದ ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದಿದ್ದಾವೆ. ನನಗೆ ನನ್ನ ಕುಟುಂಬದಲ್ಲಿ ಕೂಡ ಬಹಳಷ್ಟು ಜನ ಸಾಹಿತ್ಯ ಪ್ರಿಯರಿದ್ದಾರೆ. ಎಲ್ಲರಿಗೂ ಸಾಹಿತ್ಯ ಅಂದರೆ ಭಾಳ ಇಷ್ಟ. ಮತ್ತು ಶಿವರಾಮ್ ಕಾರಂತರವರ ಮುಖಜ್ಜಿಯ ಕನಸುಗಳು ಪುಸ್ತಕವನ್ನು ಓದಿದ್ದೇನೆ. ಅದಾದಮೇಲೆ ಚೋಮನದುಡಿ ಪುಸ್ತಕವನ್ನು ಓದಿದ್ದೇನೆ. ಚೋಮನದುಡಿ ಪುಸ್ತಕ ನನಗೆ ಭಾಳ ಇಷ್ಟ. ಅಲ್ಲಿ ಏನಂದರೆ 3 ಮೇನ್ ವಿಷಯಗಳಾಗಿ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಚೋಮನದುಡಿ. ಚೋಮ ಅಂತಕ್ಕಂಥವನು ಏನಂದರೆ ಅವನಿಗೆ ಒಂದು ಕನಸಿರುತ್ತೆ, ಅವನು ಸ್ವಂತ ವ್ಯವಸಾಯ ಭೂಮಿಯನ್ನು ತಗೊಂಡು ವ್ಯವಸಾಯ ಮಾಡಬೇಕಂತಕ್ಕಂಥದ್ದು. ಅದಾದಮೇಲೆ ಅಲ್ಲಿ ಧರ್ಮಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಜಾತಿ ಭೇದ ಭಾವ ಯಾವ ರೀತಿ ಇರುತ್ತೆ, ಧರ್ಮಗಳ ಆಧಾರದ ಮೇಲೆ ಯಾವ ರೀತಿ ಭೇದ ಭಾವವನ್ನು ಮಾಡ್ತಾರೆ ಅಂತ. ಅದಾದಮೇಲೆ ತನ್ನ ಸ್ವಂತ ಮಕ್ಕಳೇ ಅವನಿಗೆ ಮೋಸ ಮಾಡ್ತಕ್ಕಂಥದ್ದಾಗಿರ್ಬೋದು. ಇದು ಚೋಮನದುಡಿ ಕೃತಿ ಬಗ್ಗೆ. ಇನ್ನು ನಾನು ಬಹಳಷ್ಟು ಪುಸ್ತಕಗಳನ್ನು ಓದಿದ್ದೇನೆ. ಹೀಗೆ ಹೇಳ್ತಾ ಹೋದರೆ ನನಗೆ ಸಮಯ ಸಾಲಲ್ಲ ಅನಿಸುತ್ತೆ. ನನಗೆ ಈಗ ಪಠ್ಯ ಅಂತ ಬಂದರೆ ಕನ್ನಡ ವಿಷಯದಲ್ಲಿ ನನ್ನ ಶಿಕ್ಷಕರ ಬಗ್ಗೆ ಹೇಳೋದಾದರೆ, ನನ್ನ ಶಿಕ್ಷಕರು ನನಗೆ ತರಗತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಮತ್ತು ಅದು ನನಗೆ ಅರ್ಥ ಆಗುತ್ತೆ ಕೂಡ. ನಾನು ಅದ್ರ ಬಗ್ಗೆ ಮತ್ತೆ ಹೋಗಿ ಮರುಮನನ ಮಾಡಿ ಓದ್ತೀನಿ ಕೂಡ. ನನಗೆ ಇಷ್ಟೆಲ್ಲ ಏನು ನನ್ನ ಅನುಭವಗಳ ತರಗತಿಗಳ ಬಗ್ಗೆ, ಕನ್ನಡ ತರಗತಿಗಳ ಬಗ್ಗೆ